ಇನ್ನು ಅಬಕಾರಿ ವಿಚಾರದಲ್ಲಿ ಈಗ ಆರೋಪಗಳ ಪಟ್ಟಿಗಳೇ ಬರ್ತಾ ಇದೆ. ಆರ್ ಅಶೋಕ್ ಅವರಂತೂ ಬಿಡ್ತಾನೆ ಇಲ್ಲ. ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ದಾರೆ. ಅಬಕಾರಿ ಸಚಿವರ ವಿರುದ್ಧ 6,000 ಕೋಟಿ ಹಗರಣದ ಬಾಂಬನ್ನು ಸಿಡಿಸಿದ್ದಾರೆ. ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟಿಡಿದಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ಗೆ ಎಟಿಎಂ ಅಲ್ಲ, ರಿಸರ್ವ್ ಬ್ಯಾಂಕ್ ಆಗಿ ಹೋಗ್ಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಆರೋಪವನ್ನ ಮಾಡಿರೋದು. ಅಸ್ಸಾಂಗೆ ಡಿಕೆ ಶಿವಕುಮಾರ್ ಉಸ್ತುವಾರಿ, ಕೇರಳಕ್ಕೆ ಸಚಿವ ಜಾರ್ಜ್ ಉಸ್ತುವಾರಿ. ಆದರೆ ಅಲ್ಲಿಗೆ ಹೋಗೋದು ಕರ್ನಾಟಕದ ಹಣ ಅಂತ ಆರೋಪ. ಕರ್ನಾಟಕವನ್ನ ಬರೀ ಎಟಿಎಂ ಅಲ್ಲ, ರಿಸರ್ವ್ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭ್ರಷ್ಟಾಚಾರ ಆಗಿರೋದು ಸತ್ಯ 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 ಅಂತ ತಿಮ್ಮಾಪುರ ರಾಜೀನಾಮೆಗೆ ಅಶೋಕ್ ಅವರು ಒತ್ತಾಯ ಮಾಡಿ ಮಾತನಾಡಿರೋದು. ಅಧ್ಯಕ್ಷರೇ, ನಾವು ನಿನ್ನೆನೂ ಕೂಡ ಸದನದಲ್ಲಿ ಈ 6,000 ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಇಡೀ ಕರ್ನಾಟಕ ಬೆಚ್ಚಿ ಬೀಳುವಂಥ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು 5 ದಾಖಲೆಗಳನ್ನು ಕೊಟ್ಟಿದ್ದೀನಿ. ಇಷ್ಟೆಲ್ಲ ದಾಖಲೆ ಕೊಟ್ಟರೂ ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟ್ರಿಕ್ಟ್ DC ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದೀರಿ. ಇಷ್ಟು ಕೊಟ್ಟರೂ ಕೂಡ ಸರ್ಕಾರ ಇಷ್ಟು ದುಡ್ಡು 6,000 ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ. ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದಿರಿ, ಅವ್ರು ರಾಜೀನಾಮೆ ತಗೊಳ್ಳಿ, ಫಸ್ಟ್ ಅವ್ರು ರಾಜೀನಾಮೆ ಕೊಡಲಿ, ಆಮೇಲೆ ತನಿಖೆ ಮಾಡಲಿ, ಅವ್ರು 3 ತಿಂಗಳಿಗೆ ಬೇಕಾದ್ರೆ ವಾಪಸ್ ತಗೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದಾಗಿತ್ತು, ರಾಜೀನಾಮೆ ಕೊಟ್ಟರು. ಜಾರ್ಜ್ ಅವರು ಈಶ್ವರಪ್ಪನವ್ರ ಕೇಸ್ ಆಗಿತ್ತು, ರಾಜೀನಾಮೆ ಕೊಟ್ಟರು. ಆ ವಿಡಿಯೋ ವಿಚಾರವಾಗಿ 3 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟರು. ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಇದು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರಿಗೂ ಮನೆ ಮಾತಾಗ್ಬಿಟ್ಟಿದೆ. ಸ್ವತಃ ಯಾರು ಅಬಕಾರಿಯನ್ನು ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್, ನಮ್ಮ ಹತ್ರ ಎಲ್ಲ 10,000 15,000 ದುಡ್ಡು ತೊಗೊತಾ ಇದ್ದಾರೆ. ಈಗ ಮುಖ್ಯಮಂತ್ರಿ ತಗೊಂಡು ಮಾಡಿಲ್ಲ ಅಂದರೆ ಮುಖ್ಯಮಂತ್ರಿ ಪಾಲು ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ. ಮುಖ್ಯಮಂತ್ರಿ ಪಾಲು ಇರ್ಬೇಕಿಲ್ಲ ಅಂದರೆ ಯಾಕೆ ಕೇಳ್ತಾರೆ? ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ? ನೈತಿಕತೆ, ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ, ಎಲ್ಲಿ ನೈತಿಕತೆ ಇದೆ ಇವ್ರಿಗೆ? ಇದರಲ್ಲಿ ಇನ್ನು ವಿಚಾರದಲ್ಲಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ್ ಅವರು ಮಾತನಾಡಿದ್ದಾರೆ. ಎಲ್ರೂ ಇದೆ ಸಾಕ್ಷಿಗಳು, ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಿದ್ರೆ ಹೆಂಗೆ ಅಂತ ತಿಮ್ಮಾಪುರ್ ಅವರು ನೇರವಾಗಿ ವಾಪಸ್ ಕೊಡ್ತಾ ಇದ್ದಾರೆ ವಿರೋಧ ಪಕ್ಷದವರಿಗೆ. ಅವರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡೆಸೋಕ್ಕಾಗತ್ತೇನ್ರಿ? ಪ್ರಧಾನಿ ಹೆಸರು ಹೇಳ್ತಾರೆ, ಅವರು ರಾಜೀನಾಮೆ ಕೊಡ್ತಾರಾ ಅಂತ ವಿಧಾನಸೌಧದಲ್ಲಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಮಾತುಗಳಿವುದು. ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಲ್ಲ ಅಂತ ಸ್ಪಷ್ಟವಾಗಿ ತಿಮ್ಮಾಪುರ್ ಅವರು ಹೇಳಿದ್ದಾರೆ. ಯಾವುದೇ ಸಾಕ್ಷಿ ಪುರಾವೆಗಳೇ ಇಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು ಅಂತ ತಿಮ್ಮಾಪುರ್ ಅವರ ಮಾತು. ನಾನು ಮಾತಾಡಿದ್ದೀನ, ಯಾವುದೋ ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೇನೆ. ಇವೆಲ್ಲ ಆಡಿಯೋ ಗೀಡಿಯೋ ಅಧಿಕಾರಿಗಳು ಮಾಡಿದ ಯಾವ ಮಾಡ್ತಾನೆ ಅವನು ಅನುಭವಿಸ್ತಾನೆ. ಯಾರ್ಯಾರ್ದು ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನು ಮಾಡ್ತೀಯ? ಅಲ್ಲ ನಿನ್ನ ಹೆಸರೇ ಯಾರು ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಗೊಂಡಿದ್ದೀನಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ದೀನಿ. ಏನು ಇಲ್ಲ, ಅವ್ರೇನು ಕೇಳಿಲ್ಲ, ನಾನೇನು ಹೇಳಿಲ್ಲ. ಅಂಥ ಜನ ಈಶ್ವರಪ್ಪರದು ಇದಕ್ಕೆ ಎದಕ್ಕೆ ಹೋಲಿಸ್ತಾರೆ? ಡೆತ್ ನೋಟ್ ಇತ್ತು, ಅವ್ರದ್ದೇನೋ ಸಸ್ಪೆಂಡ್ ಮಾಡಿದ್ದಾರೆ, ನನಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ನೋಡಿ, ಸುಳ್ಳು ಸುದ್ದಿಗಳು, ಸುಳ್ಳು ಆಪಾದನೆಗಳು ತರವಲ್ಲ. ಸೊ ಇದು ತಿಮ್ಮಾಪುರ್ ಅವರ ಮಾತುಗಳಾಗಿತ್ತು. ಈಶ್ವರಪ್ಪನವ್ರ ಕೇಸೇ ಬೇರೆ, ಇದರಲ್ಲಿ ಬೇರೆ ಅಂತೇಳಿ. ಅಲ್ಲಿ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿದ್ರು, ದುಡ್ಡು ಕೇಳಿದ್ರು ಅಂತ. ಇಲ್ಲಿ ಆಡಿಯೋದಲ್ಲಿ ಉಲ್ಲೇಖವಾಗಿದೆ, ಸಚಿವರಿಗೂ ಹೋಗುತ್ತೆ ಅಂಥೇಳಿ. ಹಾಗಿದ್ದಾಗ ನೀವು ಹೌದು ಅಲ್ವೋ ಸಚಿವರು ಅನ್ನೋದು ಈಗ ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ. ಸೊ ಇನ್ನು ವಿಚಾರದಲ್ಲಿ ತಿಮ್ಮಾಪುರ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಬೇಕಾದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡಿ. ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ರಾಜೀನಾಮೆಯನ್ನು ಕೇಳಿ ವಿರೋಧ ಪಕ್ಷದವರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸರ್, ಈಗ ನಿಮ್ಮ ರಾಜೀನಾಮೆಯನ್ನು ಕೇಳಿ ಈಗ ವಿರೋಧ ಪಕ್ಷದವರು ಅವ್ರು ಯಾವುದಕ್ಕೆ ಅಹೋರಾತ್ರಿ ಧರಣಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಅಸೆಂಬ್ಲಿಯಲ್ಲಿ ಏನು ಬೇಕೋ ಅದನ್ನೆಲ್ಲ ಉತ್ತರ ನಾನು ಕೊಟ್ಟಿದ್ದೀನಿ. ಅವ್ರು ರಾತ್ರಿ ಅದಕ್ಕೆ ಮಾಡ್ತಾರೋ ಅವ್ರಿಗೆ ಕೇಳಿ. ಸರ್, ಅಬಕಾರಿ ಇಲಾಖೆಯ ಸಚಿವರ ಮುಖಾಂತರ
ಕೋಟಿ ಲೂಟಿ ಮಾಡಿ ಬೇರೆ ಪಂಚರಾಜ್ಯಗಳ ಚುನಾವಣೆಗೆ ಹಣವನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ಹುನ್ನಾರ ಮಾಡ್ತಿದೆ. ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಿತ್ತು ಅದನ್ನೆಲ್ಲದನ್ನು ಸುಧಾರಣೆ ಮಾಡಿದವ ನಾನು. ಭ್ರಷ್ಟಾಚಾರಕ್ಕೆ ಅವಕಾಶ ಸಿಗಲಾರ್ದಂಗೆ ಅದು ಹೆಂಗೆ ಕೊಡ್ತೀವಿ ನಾವು? ಅವರಿದ್ದಾಗ ಯಾಕೆ ಮಾಡಲಿಲ್ಲ? ಅವೆಲ್ಲ ಆಪಾದನೆಗಳಿದ್ದವಲ್ಲ, ಇವೆಲ್ಲ ರಾಜಕಾರಣ ಪ್ರೇರಿತ ನಡೆ. ಆರ್ ಬಿ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಹಕ್ಕೊತ್ತಾಯ ಮಾಡುತ್ತಾರೆ. ಅವ್ರು ಬಿಟ್ಟು ಕೊಟ್ಟದ್ದು. ಅವ್ರು ಏನೋ ಹೇಳಿದ ತಕ್ಷಣ ರಾಜೀನಾಮೆ ಕೊಡಬೇಕಾ? ಏನು ಅವ್ರು ಏನು ಯಾರನ್ನ ಬೇಕಾದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡುತ್ತಾರೋ? ಕೊಡೋಕ್ಕಾಗತ್ತೇನೆ? 6,000 ಕೋಟಿಯಷ್ಟು ಅಬಕಾರಿ ಇಲಾಖೆಯಲ್ಲಿ ಕೋಟಿ ಎಲ್ಲಿದೆ? 6,000 ಕೋಟಿ ಪ್ರೂವ್ ಮಾಡೋಣ. ಏನು 6,000 ಕೋಟಿ ಅಂದರೆ ಪ್ರೂವ್ ಮಾಡಲಿ. ಸುಖ ಸುಮ್ಮನೆ ಗಾಳಿ ಸುದ್ದಿ ಹಬ್ಬಿಸ್ಕೊಂಡು ನನ್ನ ಹಾಗೂ ಪಕ್ಷದ ತೇಜೋವಧೆ ಮಾಡಲಿಕ್ಕೆ ಕೊಟ್ಟಂಥವ್ರಿಗೆ ನಾವೆಲ್ಲ ಹೆದರೋದಿಲ್ಲ. ಅಂಥದ್ದೇನು ನಡೆದಿಲ್ಲ. ಕಲಾಪ ಮುಗಿದ ಬಳಿಕನೂ ಕೂಡ ನಾವು ಪ್ರತಿಭಟನೆ ಅವ್ರು ಬಿಟ್ಟು ಕೊಟ್ಟದ್ದು ನಡಿಯಪ್ಪ. ಇದು ಆರ್ ಬಿ ತಿಮ್ಮಾಪುರ ಅವರ ಮಾತು. ಏನು ಬಿಜೆಪಿ ಮತ್ತು ವಿರೋಧ ಪಕ್ಷದವರು ಆರೋಪವನ್ನು ಮಾಡ್ತಿದ್ದಾರೆ, ಆರೋಪವನ್ನು ಸಾಬೀತುಪಡಿಸುವಂಥ ಕೆಲಸಕ್ಕೆ ಮುಂದಾಗಬೇಕೇ ಹೊರತು ಕೇವಲ ನನ್ನ ಮತ್ತು ಕಾಂಗ್ರೆಸ್ ಪಕ್ಷದ ತೇಜವಧೆ ಮಾಡುವಂಥ ಕೆಲಸಕ್ಕೆ ಅವರು ಮುಂದಾಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.